ಮಂಗಳೂರಿನ ಮಾತಾ ಅಮೃತಾನಂದಮಯಿ ಮಠದ ಶ್ರೀ ಬ್ರಹ್ಮಸ್ಥಾನಂ ಕ್ಷೇತ್ರದಲ್ಲಿ ನವಗ್ರಹ ಶಾಂತಿ ಹೋಮವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ನವಗ್ರಹ ಶಾಂತಿ ಹೋಮವು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಪ್ರತಿಕೂಲ ಗ್ರಹ ಸ್ಥಾನಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು 9 ಗ್ರಹಗಳ ಶಾಂತಿಗಾಗಿ ನಡೆಸುವ ವೈದಿಕ ಆಚರಣೆಯಾಗಿದೆ. ಪ್ರಾರ್ಥನೆ, ಮಂತ್ರಗಳು, ತುಪ್ಪ, ಹೂವುಗಳು ಮತ್ತು ಧ್ಯಾನಗಳಂತಹ ನಿರ್ದಿಷ್ಟ ಅರ್ಪಣೆಗಳಿಂದ ಗ್ರಹಗಳನ್ನು ಶಾಂತಿಗೊಳಿಸುವ ಮೂಲಕ ಜೀವನದಲ್ಲಿ ಸಾಮರಸ್ಯ, ಸಮೃದ್ಧಿ ಮತ್ತು ಸಮತೋಲನವನ್ನು ತರುವ ಗುರಿಯನ್ನ ಈ ಕಾರ್ಯಕ್ರಮದ ಉದ್ದೇಶ ಹೊಂದಿರುವುದರಿಂದ ಅಮ್ಮನ ಆಶ್ರಮದ ಹಿರಿಯ ಸನ್ಯಾಸಿ ಶಿಷ್ಯರು ಈ ವಿಶೇಷ ಹೋಮದ ಪೂಜಾ ವಿಧಾನಗಳನ್ನು ನೆರವೇರಿಸಿದರು. ಮಂಗಳೂರಿನ ಆಶ್ರಮದ ಮುಖ್ಯಸ್ಥರಾದ ಸ್ವಾಮಿನಿ ಮಂಗಳಾಮೃತ ಪ್ರಾಣ, ಹೈದರಾಬಾದ್ ಮಠದಲ್ಲಿರುವ ಹಾಗೂ ತೆಲಂಗಾಣ, ಆಂಧ್ರಪ್ರದೇಶದ ಜವಾಬ್ದಾರಿ ಹೊಂದಿರುವ ಸ್ವಾಮಿನಿ ಸುವಿಧಾಮೃತ ಪ್ರಾಣ, ಕೊಟ್ಟಾಯಂ ಆಶ್ರಮದ ನಿಷ್ಠಾಮೃತ ಪ್ರಾಣ ಹಾಗೂ ಕಾರವಾರದಿಂದ ಸ್ವಾಮಿನಿ ಅಮಲಾಮೃತ ಪ್ರಾಣ ಅವರು ಜೊತೆಯಾಗಿ ಸೇರಿ ಆಶ್ರಮದ ವಿಧಿವಿಧಾನಗಳ ಅನುಸಾರದಲ್ಲಿ ಪೂಜೆಗೆ ಇದ್ರು. तत्रापिडभ्रं गगनं विशोकस्तस्मिन्यदन्तस्य महेश्वरं कामेश्वरो वै श्रवणो ददाय साधिने नमो वयं वै. ನವಗ್ರಹ ಶಾಂತಿ ಹೋಮದ ಕುರಿತಾಗಿ ಮಂಗಳೂರಿನ ಆಶ್ರಮದ ಮುಖ್ಯಸ್ಥರಾದ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಅವರು ಮಾತನಾಡಿ, ಲೋಕದ ಶ್ರೇಯಸ್ಸಿಗಾಗಿ, ಶಾಂತಿಗಾಗಿ, ಒಳಿತಿಗಾಗಿ ಈ ನವಗ್ರಹ ಶಾಂತಿ ಹೋಮದ ಉದ್ದೇಶವಾಗಿದ್ದು, ಲೋಕ ಕಲ್ಯಾಣಾರ್ಥವಾಗಿ ನಡೆಸಲಾಗುವ ಈ ಹೋಮದಲ್ಲಿ ಸಮಸ್ತ ಭಕ್ತರಾಶಿ ಮನುಕುಲಕ್ಕೆ ಒಳಿತಾಗಲಿ ಎನ್ನುವುದೇ ನಮ್ಮ ಆಶಯವಾಗಿದೆ ಎಂದು ಹೇಳಿದರು. ನವಗ್ರಹ ಶಾಂತಿ ಹೋಮವನ್ನು ನಾವೀಗ ಮಾಡಲಿಕ್ಕಿದ್ದೇವೆ. ಗ್ರಹಗಳು ಈ ಭೂಮಿಯ ಎಲ್ಲ ಜೀವರಾಶಿಗಳನ್ನು ಸ್ವಾಧೀನಿಸಿದೆ. ಲೋಕಾಹ ಸಮಸ್ತ ಸುಖಿನೋ ಭವಂತು ಹೇಳುವಂಥ ನಮ್ಮ ಭಾರತೀಯ ಸಂಸ್ಕೃತಿಯ ವೀಕ್ಷಣೆ ವಿಶಾಲವಾಗಿದೆ. ಲೋಕದ ಶ್ರೇಯಸ್ಸು, ಶಾಂತಿಯು ಈ ಯಜ್ಞದ ಭಾವನೆ ಕೂಡ. ನವಗ್ರಹವನ್ನ ಆರಾಧಿಸುವುದು ಅಂದರೆ ಲೋಕವನ್ನೇ ಆರಾಧಿಸುವುದು, ಪ್ರಪಂಚವನ್ನೇ ಆರಾಧಿಸುವುದು. ಎಲ್ಲ ಮನುಕುಲವನ್ನಾಗಲಿ ಎಲ್ಲ ಜೀವರಾಶಿಗಳಾಗಲಿ ಅದನ್ನು ಸ್ವಾಧೀನಿಸುವ ಪ್ರತೀಕ ಈ ಗ್ರಹಗಳು. ಈ ಕಾರಣದಿಂದಲೇ ನಾವು ಗ್ರಹಗಳನ್ನು ಆರಾಧಿಸುವುದು. ನಾವು ಮಾಡುವಂಥ ಯಜ್ಞ ಸಮಸ್ತ ಜೀವರಾಶಿಗಳಿಗೆ ಒಳಿತನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ, ಈ ನವಗ್ರಹ ಶಾಂತಿ ಹೋಮವು ಎಲ್ಲರಿಗೂ ಒಳ್ಳೆತನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಈ ಶುಭ ಸಂದರ್ಭದಲ್ಲಿ ನೂತನ ಪಾರ್ಕಿಂಗ್ ಪ್ರದೇಶದ ಉದ್ಘಾಟನೆಯನ್ನ ನೆರವೇರಿಸಲಾಯಿತು. ಈ ಕುರಿತು ಮಾತನಾಡಿದ ಸೇವಾ ಸಮಿತಿ ಅಧ್ಯಕ್ಷರಾದ ಸುರೇಶ್ ಆಮೀನ್ ಅವರು, ಲೋಕ ಕಲ್ಯಾಣಾರ್ಥವಾಗಿ ನಡೆದಿರುವ ನವಗ್ರಹ ಶಾಂತಿ ಹೋಮ ಕರಾವಳಿ ಕರ್ನಾಟಕದ ಮೊಟ್ಟಮೊದಲ ಬಾರಿಗೆ ಈ ಹೋಮವನ್ನು ನಡೆಸಲಾಗಿದ್ದು, ಇದರಲ್ಲಿ ಕರಾವಳಿ ಕರ್ನಾಟಕದ ಎಲ್ಲ ಭಕ್ತಾದಿಗಳು ಭಾಗವಹಿಸಿದ್ದು, ಈ ಪುಣ್ಯ ಕಾಲದಲ್ಲಿ ಕೈ ಜೋಡಿಸಿರುವುದು ಅತೀವ ಸಂತೋಷ ತಂದಿದೆ ಎಂದರು. ನಮ ಶಿವಾಯ. ಇವತ್ತು ಮಂಗಳೂರಿನ ಬೋಳೂರಿನಲ್ಲಿರುವಂತಹ ಬ್ರಹ್ಮಸ್ಥಾನ ಕ್ಷೇತ್ರದಲ್ಲಿ ಒಂದು ಹೊಸ ರೀತಿಯ ಪೂಜೆಯನ್ನು ಆಯೋಜಿಸಲಾಗಿತ್ತು. ಇದರ ವಿಶೇಷತೆ ಏನೆಂದು ಹೇಳಿದರೆ, ಅಮ್ಮನವರ ಮಾತಾ ಅಮೃತಾನಂದಮಯಿ ದೇವಿಯವರ ಆತ್ಮೀಯ ಶಿಷ್ಯರಾದಂತಹ 4 ಜನ ಸ್ವಾಮಿನಿಯವರಿಂದ ಇಡೀ ಕರಾವಳಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ 4 ಸ್ವಾಮಿನಿ ಅಮ್ಮನವರು ಸೇರಿ ನವಗ್ರಹ ಶಾಂತಿ ಹೋಮವನ್ನು ನಡೆಸಿದ್ದಾರೆ.
ಇದಕ್ಕೆ ಇಲ್ಲಿಂದ ಕರಾವಳಿ ಕರ್ನಾಟಕದ ಎಲ್ಲ ಭಕ್ತಾಭಿಮಾನಿಗಳು ಆಗಮಿಸಿ ಈ ಸೇವೆಯಲ್ಲಿ ಭಾಗವಹಿಸಿ, ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಅವರವರ ಗ್ರಹಚಾರ ದೋಷದ ನಿವಾರಣೆಗೋಸ್ಕರ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ಅದೇ ರೀತಿ ಇವತ್ತು ಶಾಲಾ ಆವರಣದಲ್ಲಿ ಅತ್ಯಂತ ಸುಸಜ್ಜಿತವಾದ ವಾಹನ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನು ಉದ್ಘಾಟನೆಯನ್ನು ಈಗಾಗಲೇ ನಮ್ಮ ಮಠಾಧಿಪತಿಗಳಾದ ಸಂಪೂಜ್ಯ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಹಾಗೂ ಉಳಿದಂತಹ ಸ್ವಾಮಿನಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನೆರವೇರಿಸಲಾಗಿದೆ. ಇದಕ್ಕೆ ಆಗಮಿಸಿರುವಂತಹ ಪ್ರತಿಯೊಂದು ಭಕ್ತಾಭಿಮಾನಿಗಳಿಗೆ ಅನಂತ ಧನ್ಯವಾದಗಳು. ನಮಃ ಶಿವಾಯ. ಯುವ ಉದ್ಯಮಿ ಶರಣ್ ರಾಜ್ ಮತ್ತು ಭರತ್ ಹೊಸಬೆಟ್ಟು ಅವರನ್ನ ಸನ್ಮಾನಿಸಲಾಯಿತು. ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಶರಣ್ ರಾಜ್ ಹಾಗೂ ಭರತ್ ಹೊಸಬೆಟ್ಟು ಮತ್ತು ಸಂಪೂಜ್ಯ ಸ್ವಾಮಿ ಮಂಗಳಾಮೃತ ಪ್ರಾಣ ಅವರಿಗೆ. ಅತಿಥಿಗಳಾಗಿ ಆಗಮಿಸಿದ್ದ ವಿಫೋ ನ್ಯೂಸ್ ಮೀಡಿಯಾದ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಮತ್ತು ಖ್ಯಾತ ಚಿತ್ರನಟ ಅರ್ಜುನ್ ಕಾಪಿಕಾಡ್ ಅವರಿಗೆ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಅವರು ಗೌರವ ಪ್ರಸಾದವನ್ನ ನೀಡಿದರು. ಆಗಮಿಸಿದ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಲಾಯಿತು. ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಜೀವರಾಜ್ ಸೊರಕೆ, ಡಾಕ್ಟರ್ ವೈ ಸನತ್ ಹೆಗ್ಡೆ, ಶ್ರುತಿ ಸನತ್ ಹೆಗ್ಡೆ, ಅಧ್ಯಕ್ಷರಾದ ಸುರೇಶ್ ಆಮೀನ್ ಮತ್ತು ಪದಾಧಿಕಾರಿಗಳು, ಶ್ರೀ ಬ್ರಹ್ಮಸ್ಥಾನಂ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಯೋಗೀಶ್ ಬೈಂದೂರು, ನವೀನ್ ಪಿವಿಟಿ, ಕುಂದಾಪುರ ಸಮಿತಿಯ ಕಲ್ಪನಾ ಭಾಸ್ಕರ್, ಮಾಲತಿ ಬಂಗೇರ ಹಾಗೂ ಕರಾವಳಿ ಕರ್ನಾಟಕದ ವಿವಿಧ ಸಮಿತಿಗಳ ಪದಾಧಿಕಾರಿಗಳು, ಅಮ್ಮನ ಭಕ್ತರು ಭಾಗವಹಿಸಿದ್ರು. ಮಂಜುನಾಥ್ ಪ್ರಸಾದ್, ವಿಫೋ ನ್ಯೂಸ್, ಮಂಗಳೂರು.